ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ಬೆಂಗಳೂರು ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಕ್ಷಯ್ ಡಿ.ಎಂ. ಗೌಡರವರು, ಆರೋಗ್ಯ ಇಲಾಖೆಯಲ್ಲಿ 16 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಸುಮಾರು 9,068 ಜನ ನೌಕರರು ಕಾರ್ಯನಿರ್ವಹಿಸುತ್ತಿದ್ದು, ಸರ್ಕಾರವು ಒಂದು ಖಾಸಗಿ ಸಂಸ್ಥೆಗೆ ಟೆಂಡರ್ ನೀಡಿ ನೌಕರರನ್ನು ಶೋಷಿಸುತ್ತಿದೆ. ರಾಜ್ಯದಲ್ಲಿ ಸುಮಾರು 25 ಲಕ್ಷ ಹುದ್ದೆಗಳು ಖಾಲಿ ಇದ್ದು ಭರ್ತಿ ಮಾಡದೆ ಗುತ್ತಿಗೆ ಪದ್ಧತಿಯನ್ನು ಮುಂದುವರಿಸಿದೆ. ಇದರಿಂದ ನಮಗೆ ಅನ್ಯಾಯವಾಗಿದೆ ಎಂದು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದಿಂದ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮನವಿ ಪತ್ರ ನೀಡುವುದಾಗಿ ತಿಳಿಸಿದರು. ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಏನು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದಾರೆ. ಈಗ 1.5-2 ವರ್ಷದ ಮುಂಚೆ ಏನು ಏಜೆನ್ಸಿಗಳು ಪಡೆದಿರೋ ಟೆಂಡರ್ದಾರರು ಇದ್ದಾರೆ, ಒಬ್ಬರಿಗೂ ಕೂಡ ESI PF ಕಟ್ಟಿಲ್ಲ. ಓಂ ಸಾಯಿ ಸೆಕ್ಯೂರಿಟಿ ಸರ್ವಿಸಸ್ ಹೆಸರು ಸಮೇತ ಹೇಳ್ತೀವಿ. ಓಂ ಸಾಯಿ ಸೆಕ್ಯೂರಿಟಿ ಸರ್ವಿಸಸ್ ಅವರು ಒಬ್ಬರಿಗೂ ESI PF ಕಟ್ಟಿಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಏನ್ ಕೆಲಸ ಮಾಡಿದ್ರು, ಅವ್ರು ಏನು 9 ತಿಂಗಳು ಏಜೆನ್ಸಿ ತಗೊಂಡಿದ್ರು, ಆ ಅವಧಿಯಲ್ಲಿ ಒಬ್ಬರಿಗೂ ಕೂಡ ESI PF ಹಣ ಕಟ್ಟಿಲ್ಲ. ಇದರಿಂದ ನೌಕರರಿಗೆ ತುಂಬಾ ಅನ್ಯಾಯ ಆಗಿದೆ. ಮತ್ತೆ ಈಗ ಪ್ರಸ್ತುತವಾಗಿ ಏನು AFC ಅವರು ಇದು ಮಾಡ್ತಾ ಇದ್ದಾರೆ, AFC ಅವರು ಕೂಡ 7 ತಿಂಗಳಿಂದ ಸಂಬಳ ಹಾಕಿಲ್ಲ. ಇದ್ರ ಪರವಾಗಿ ನಾವು ಈಗ DHO ಅವ್ರಿಗೂ ಮನವಿ ಕೊಡ್ತೀವಿ. ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಭೇಟಿ ಮಾಡಿ ಕಳೆದ 7ರಿಂದ 9 ತಿಂಗಳಿಂದ ನಮಗೆ ಸಂಬಳ ನೀಡಿಲ್ಲ. ನಮ್ಮ ಸಂಸಾರಗಳು ಕಷ್ಟದಲ್ಲಿವೆ. ದಯವಿಟ್ಟು ತಾವು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ನಮಗೆ ಸಹಾಯ ಮಾಡಬೇಕೆಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಮೇಶ್ HN, ಶಿವಕುಮಾರ್ R, ಮಂಜುಳಾ, ಸಾವಿತ್ರಿ V ಹಿಪ್ಪರಗಿ, ರವೀಶ್ B, ಪ್ರಕಾಶ್ TB, ದ್ಯಾವಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.